ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಪ್ಪ ಅಂತಂದರೆ ನೀವು ಕೂಡ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ. ನಾನು ಯಾವ ರೀತಿ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗ್ತಿದ್ದೀನಿ ಅದೇ ರೀತಿ ನೀವು ಕೂಡ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ. ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 4, 5, 6 ಅಂತ ಕಮೆಂಟ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ. ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಹಾಗೆಯೇ 4, 5, 6 ಏಂಜಲ್ಸ್ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲನೂ ಕೂಡ ಸಾಲ್ವ್ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ, ಸರಿನಾ? ಯಾವ ರೀತಿ ಮೇಡಮ್ ಇನ್ನೊಬ್ರು ಕಷ್ಟಕ್ಕೆ ನಾವು ನೆರವಾಗ್ತಿದ್ದೀವಿ ಅಂತ ನೀವು ಹೇಳ್ತಿದ್ದೀರಾ ಅಂತ ಅನ್ನೋದಾದರೆ, ನೀವು ಆದಷ್ಟು ಲೈಕ್ನ ಕೊಟ್ಟಷ್ಟು ಗಾಯ್ಸ್, ದಯವಿಟ್ಟು ಲೈಕ್ನ ಕೊಡಿ. ನೀವು ಆದಷ್ಟು ಲೈಕ್ನ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಮ್ಮ ಥರನೇ ನಿಮ್ಮ ಥರನೇ ತುಂಬ ಜನ ಇರ್ತಾರೆ ಅಲ್ವಾ ಕಷ್ಟದಲ್ಲಿ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂತ ಅಂದರೆ ಆದಷ್ಟು ಲೈಕ್ ಮಾಡಿ, ಸರಿನಾ? ಲೈಕ್ ಮಾಡಿದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ನಾನು ವ್ಯೂಸ್ಗೋಸ್ಕರ ಇಲ್ಲ ಕಮೆಂಟ್ಗೋಸ್ಕರ ಹೇಳ್ತಾ ಇಲ್ಲ ಗಾಯ್ಸ್. ತುಂಬ ಜನ ಕಷ್ಟಪಡೋರನ್ನ ನಾನು ನೋಡಿದ್ದೀನಿ, ಆಯಿತಾ? ನನಗೇನು ಗೊತ್ತು ಅದನ್ನು ನಾನು ನಿಮ್ಮ ಜೊತೆ ಯಾವ ರೀತಿ ಶೇರ್ ಮಾಡ್ತಿದ್ದೀನೋ ಹಾಗೆಯೇ ನನ್ನ ಜೊತೆಲಿ ಯಾರ್ಯಾರು ಇದ್ದಾರೆ, ನನಗೆ ಯಾರ್ಯಾರು ಗೊತ್ತು ಅವರೆಲ್ಲರಿಗೂ ಕೂಡ ನಾನು ನನಗೇನು ಗೊತ್ತು ಅದನ್ನು ಶೇರ್ ಮಾಡ್ಕೊಳ್ತೀನಿ, ಆಯಿತಾ? ಅವರು ಕೂಡ ಪ್ರಾಬ್ಲಮ್ಸಲ್ಲಿ ಇರ್ತಾರೆ. ತುಂಬ ಜನ ನನ್ನ ರೆಮಿಡಿನ ಮಾಡಿ ಅಂದರೆ ಅವ್ರಿಗೂ ಕೂಡ ಸಕ್ಸಸ್ಫುಲ್ ಆಗಿದೆ, ಓಕೆನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಆದಷ್ಟು ಲೈಕ್ ಕೊಡಿ, ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಸರಿನಾ? ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 4, 5, 6 ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನಾದ್ರು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಕೊಡಿ, ನಾನು ಅದನ್ನು ಆನ್ಸರ್ ಮಾಡೇ ಮಾಡ್ತೀನಿ, ಏನೇ ಡೌಟ್ಸ್ ಇದ್ದರೂ ಕೂಡ, ಓಕೆನಾ? ಓಕೆ, ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದರೆ ಗಾಯ್ಸ್, ಏನಪ್ಪ ಅಂತಂದರೆ ತುಂಬಾ ಕಷ್ಟದಲ್ಲಿ ಇರ್ತೀರಾ. ಅಂದರೆ ಕಷ್ಟ ಅನ್ನೋದು ಮನುಷ್ಯಂಗೆ ಬರೆದ್ರೆ ಮರಕ್ಕೆ ಬರುತ್ತಾ? ಇಲ್ಲ ಅಲ್ವಾ? ಸೊ ಮನುಷ್ಯಂಗೆ ಬಂದ ಮೇಲೆ ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ಅದಕ್ಕೆ ಪರಿಹಾರ ಅನ್ನೋದು ಕೂಡ ತಿಳಿಸ್ಕೊಟ್ಟಿರ್ತಾನೆ ಅಲ್ವಾ? ಅಂದರೆ ಪರಿಹಾರ ಶಾಸ್ತ್ರ ಆಗಿರ್ಬೋದು, ಸಿದ್ಧಿಶಾಸ್ತ್ರದಲ್ಲಾಗಿರಬಹುದು, ಕೆಲವೊಂದು ಈ ರೀತಿ ಅಂತಂದರೆ ಮನುಷ್ಯನ ಏಳಿಗೆಗೆ ಅಂತಲೇ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿರ್ತಾರೆ. ಅದನ್ನು ನಾವು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮಾಡಿಕೊಂಡ್ರೆ, ಅಂದರೆ ಒಂದು ನಂಬಿಕೆನ ಇಟ್ಕೊಂಡು ನಾವು ಯಾವುದೇ ಒಂದು ತಂತ್ರ ಪರಿಹಾರಗಳನ್ನ ಮಾಡಬೇಕಾದ್ರೆ ಗಾಯ್ಸ್, ಒಂದು ನಂಬಿಕೆ ಇಟ್ಟು ನಾವು ಮಾಡ್ಕೊಳ್ಬೇಕು. ಬೇಕಾಬಿಟ್ಟಿ ಮಾಡಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಅದು ವರ್ಕೌಟ್ ಆಗೋದಿಲ್ಲ, ಆಯಿತಾ? ಹಾಗೆಯೇ ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದು ಸಲ ಇದ್ರ ಬಗ್ಗೆ ತಿಳ್ಕೊಂಡು ಒಂದು ಸಲ ಎಕ್ಸ್ಪರಿಮೆಂಟ್ನ ಮಾಡ್ತೀನಿ, ಎಕ್ಸ್ಪೀರಿಯೆನ್ಸ್ನ ತೊಗೋತೀನಿ. ಅಂದರೆ ಓಕೆ ಅಪ್ಪ ಫೈನ್, 100% ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಆಯಿತಾ? ಸುಮ್ಮನೆ ಏನೇನೋ ಹಾಕೋದಿಲ್ಲ. ಯಾಕಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ? ಈಗ ಈ ವಿಡಿಯೋ ನೋಡ್ಬಿಟ್ಟು ನೀವು ಈ ತಂತ್ರನ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ಳಿ, ಆಯಿತಾ? ಆವಾಗ ನಿಮ್ಗೆ ವರ್ಕೌಟ್ ಆಗಲಿಲ್ಲ ಅಂದರೆ ನೀವು ನನ್ನ ಬೈಕೊಳ್ಬಾರ್ದಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗೆಯೇ ಗಾಯ್ಸ್, ಎಲ್ಲ ಅಂದರೆ ಸ್ವಲ್ಪ ಜನ ಹೇಳ್ತಾರೆ, ಅಂದರೆ ಈಗ ನೆಗೆಟಿವ್ ಆಗು ಕಮೆಂಟ್ ಬಂದೇ ಬರುತ್ತೆ ಅಲ್ವಾ? ಅಂತಂದರೆ ಹೇಳ್ತಾರೆ, ಅಂದರೆ 5 ನಿಮಿಷಕ್ಕೆ ವಿಡಿಯೋ ಮಾಡಿ ಮೇಡಮ್, ಸ್ವಲ್ಪ ಶಾರ್ಟಾಗಿ ಮಾಡಿ ಮೇಡಮ್ ಅಂತ ಹೇಳ್ತಾರೆ. ಬಟ್ ಅಷ್ಟು ಶಾರ್ಟಾಗಿ ಮಾಡೋಕ್ಕೋದ್ರೆ ಗಾಯ್ಸ್, ಕೆಲವೊಂದು ವಿಷಯಗಳನ್ನ ನಾನು ಪೂರ್ತಿಯಾಗಿ ನಿಮಗೆ ಹೇಳಲಿಕ್ಕೆ ಆಗಲ್ಲ. ಕೆಲವೊಬ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಆ ಥರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನೇ ನಿಮಗೆ 20 ಮಿನಿಟ್ಸ್ 25 ಮಿನಿಟ್ಸ್ ವಿಡಿಯೋ ಅಂತೂ ಹಾಕೋದಿಲ್ಲ. 10 ಮಿನಿಟ್ಸ್ ಇಲ್ಲ ಅಂತಂದರೆ 15 ಮಿನಿಟ್ಸ್ ಒಳಗಡೆ ನಾನು ವಿಡಿಯೋ ಮಾಡಿ ಹಾಕ್ತಿರೋದು ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ಬೇಕು ಅಂತಂದರೆ ನನಗೆ ಅಷ್ಟು ಟೈಮ್ ಬೇಕೇ ಬೇಕು ಅಲ್ವಾ? ತುಂಬಾ ಅಂದರೆ 20 ಮಿನಿಟ್ಸ್ ಅಷ್ಟು ವಿಡಿಯೋ ಮಾಡಿದ್ದಿದ್ರೆ ಓಕೆ ಫೈನಪ್ಪ, ನಿಮಗೂ ಕೂಡ ಬೋರ್ ಹೊಡೆದ್ಬಿಡುತ್ತೆ ಅಂತ ನಾನು ಕೂಡ ಕಮ್ಮಿ ಮಾಡ್ತಿದ್ದೆ. ಬಟ್ 12 ಮಿನಿಟ್ಸ್ 13 ಮಿನಿಟ್ಸ್ ಅಂದರೆ ನಮಗೆ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತಂದರೆ ಒಂದು 12 ನಿಮಿಷ 15 ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋನ ನೋಡಿಬಿಟ್ಟು ಈ ರೀತಿ ನಾವು ತಂತ್ರಗಳನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಲ್ವಾ? ಸುಮ್ಮನೆ ಕಷ್ಟಪಡೋಕ್ಕಿಂತ ಈಗ ತುಂಬಾ ದುಡ್ಡು ಖರ್ಚು ಮಾಡ್ತೀರಾ, ಅಲ್ಲಿ ಹೋಗ್ತೀರಾ ಇಲ್ಲಿ ಹೋಗ್ತೀರಾ, ಶಾಸ್ತ್ರಗಳನ್ನ ಕೇಳ್ತೀರಾ, ನಿಮ್ಗೆ ಅಲ್ಲಿ ವರ್ಕೌಟ್ ಅಂತೂ ಆಗೋದಿಲ್ಲ, ಆಯಿತಾ? ತುಂಬಾ ದುಡ್ಡು ಖರ್ಚು ಮಾಡ್ತೀರಾ, ದುಡ್ಡನ್ನ ಕಳ್ಕೊಳ್ತೀರಾ ಅಷ್ಟೇ ಅಲ್ವಾ? ಸೊ ನಿಮಗೆ ಸಾಲದ ಸಮಸ್ಯೆ ತುಂಬಾ ಕಾಡ್ತಾ ಇದೆ ಮನೆಯಲ್ಲಿ, ಆರೋಗ್ಯದ ಸಮಸ್ಯೆ ಕೂಡ ತುಂಬಾ ಕಾಡ್ತಾ ಇದೆ ಅಂತಂದರೆ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್, ಆಯಿತಾ? ನಾನಿಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ಕಲ್ಲುಪ್ಪು, ಆಯಿತಾ? ಕಲ್ಲುಪ್ಪು ಮತ್ತು ಮಹಾಲಕ್ಷ್ಮಿಯ ಸ್ವರೂಪ ಮತ್ತು ಮಹಾಲಕ್ಷ್ಮಿಯ ಸೋದರಿ ಅಂತಲೇ ಕರೀತಾರೆ ಇದನ್ನು ಅಲ್ವಾ? ಅಂತಂದರೆ ಕಲ್ಲುಪ್ಪು ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದು, ಹಾಗೆಯೇ ಮತ್ತು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದ್ರಿಂದ ಇದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು. ಇದನ್ನು ಆಹಾರದಲ್ಲಿ ಯೂಸ್ ಮಾಡೋದಲ್ಲದೆ ಕೆಲವೊಂದು ತಂತ್ರಗಳಿಗೆ, ಅಂದರೆ ದೋಷ ಪರಿಹಾರಗಳಿಗೆ ನಾವು ಈ ಕಲ್ಲುಪ್ಪನ್ನು ಯೂಸ್ ಮಾಡ್ತೀವಿ. ಈಗ ಕಲ್ಲುಪ್ಪಿನಿಂದ ಮಾಡುವಂಥ ತಂತ್ರಗಳು ಗಾಯ್ಸ್ ನಿಜವಾಗ್ಲೂ 100% ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ, ಓಕೆನಾ? ಸೊ ಯಾವ ರೀತಿ ಈ ತಂತ್ರನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ನೋಡಿ ಇಲ್ಲಿ ನಾನು ಫಸ್ಟು ನಿಮಗೆ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಹಾಗೆಯೇ ಗಾಯ್ಸ್ ಇಲ್ಲಿ ಬಂದು ನಾನು ಇದರಿಂದ ಏನು ಯೂಸ್ ಆಗುತ್ತೆ ಮೇಡಮ್ ಅಂತ ನೀವು ಕೇಳಬಹುದು. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೆ ಈ ಒಂದು ತಂತ್ರ ಪರಿಹಾರ ನೆಗೆಟಿವಿಟಿನ, ನಕಾರಾತ್ಮಕ ಶಕ್ತಿನ ಮನೆಯಿಂದ ಹೊರಗಡೆ ಓಡಿಸುತ್ತೆ, ಆಯಿತಾ. ಇನ್ನು ನಕಾರಾತ್ಮಕ ಶಕ್ತಿ ಹೋಯಿತು ಅಂತಂದರೆ ನಿಮ್ಮ ಮನೆಯಲ್ಲಿ ಏಳಿಗೆ ಅನ್ನೋದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಈ ಒಂದು ರೆಮಿಡಿನ ಗಾಯ್ಸ್ ಖಂಡಿತವಾಗ್ಲೂ ಒಂದು ನಂಬಿಕೆನ ಇಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ ಇದು ವರ್ಕೌಟ್ ಆಗೇ ಆಗುತ್ತೆ, ಓಕೆನಾ. ಅಂತಂದರೆ ಗೈಸ್, ನಿಮ್ಮ ಸಾಲದ ಸಮಸ್ಯೆಗಳೇನಾದ್ರು ಜಾಸ್ತಿ ಇದ್ದರೆ, ಅಕಸ್ಮಾತ್ ನಿಮ್ಮ ಮನೇಲಿ ಹಣ ಅನ್ನೋದು ನಿಲ್ತಾ ಇಲ್ಲ ಅಂತ ಇದ್ದರೆ ಅದಕ್ಕೂ ಕೂಡ ಈ ಒಂದು ತಂತ್ರ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಈ ಒಂದು ತಂತ್ರ ಹೆಲ್ಪ್ ಮಾಡುತ್ತೆ. ಮೇನಾಗಿ ಹಣಕಾಸಿನ ಸಮಸ್ಯೆಗೆ ಈ ಒಂದು ತಂತ್ರ ಅನ್ನೋದು ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ಇಲ್ಲಿ ನಾನು ಒಂದು ಬಿಳಿ ಬಣ್ಣದ ಬಟ್ಟೆನ ತೊಗೊಂಡಿದ್ದೀನಿ, ಸರಿನಾ. ಅಂತಂದರೆ ಗಾಯ್ಸ್, ಬಿಳಿ ಅಂತಂದರೆ ಒಂದು ಶಾಂತಿನ ಕಾಪಾಡುತ್ತೆ ಅಲ್ವಾ. ಇದನ್ನು ನಾವು ಚಂದ್ರಂಗೆ ಹೋಲಿಸ್ತೀವಿ ಬಿಳಿನ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಬಿಳಿ ಬಣ್ಣದ ಬಟ್ಟೆನ ಯೂಸ್ ಮಾಡಿಕೊಂಡು ಈ ಒಂದು ತಂತ್ರನ ನೀವು ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಒಂದು ಬಿಳಿ ಬಣ್ಣದ ಬಟ್ಟೆನ ತೊಗೊಳ್ಳಿ ಈ ಥರ. ಇದಕ್ಕೆ ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ ನೋಡಿ, ಈ ರೀತಿ ಒಂದು ಇಡಿಯಷ್ಟು ಉಪ್ಪನ್ನ ಇದರೊಳಗಡೆ ಹಾಕ್ಕೊಳ್ಳಿ, ಸರಿನಾ. ಏನಿದು ಮೇಡಮ್ ಯಾವಾಗ್ಲೂ ಉಪ್ಪುದು ತೋರಿಸ್ತಾರಲ್ಲ ಅಂತ ನೀವು ಅನ್ಕೋಬೋದು. ಉಪ್ಪಿನಿಂದ ಮಾಡುವಂಥ ತಂತ್ರಗಳು ಗಾಯ್ಸ್ 100% ರಿಸಲ್ಟ್ನ ಕೊಟ್ಟೇ ಕೊಡುತ್ತೆ, ಆಯಿತಾ. ಸೊ ಅದಕ್ಕೆ ನಾನು ಉಪ್ಪು ಮತ್ತು ಮಹಾಲಕ್ಷ್ಮಿಯ ಸ್ವರೂಪ ಮತ್ತು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಲ್ವಾ. ಸೊ ಅದಕ್ಕೆ ನಿಮಗೆ ಉಪ್ಪಿನಿಂದ ಮಾಡುವಂಥ ತಂತ್ರಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಹಳೆ ಕಾಲದಿಂದನೂ ಈ ರೀತಿ ಉಪ್ಪಿಗೆ ತುಂಬಾ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ. ಅದು ಅಲ್ಲದೆ ಗೈಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಆದಷ್ಟು ಮನೆನ ಕ್ಲೀನಾಗಿ ಇಟ್ಕೊಳ್ಳಿ. ಅಂದರೆ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನೆಲ್ಲೆ ಊರ್ತಾರೆ, ಸರಿನಾ. ಸೊ ಉಪ್ಪನ್ನ ಯಾವುದೇ ಕಾರಣಕ್ಕೂ ಶುಕ್ರವಾರ ಯಾರಿಗೂ ಕೂಡ ಕೊಡೋಕೆ ಹೋಗಬೇಡಿ ಮನೆಯಿಂದ, ಸರಿನಾ. ಶುಕ್ರವಾರ ಅಂತಲ್ಲ, ಯಾವತ್ತೂ ಕೂಡ ಯಾರಿಗೂ ಕೂಡ ಉಪ್ಪನ್ನ ನಿಮ್ಮ ಮನೆಯಿಂದ ಕೊಡೋಕೆ ಹೋಗಬೇಡಿ. ಹೊರ್ಗಡೆ ಬೇಕಾದರೆ ಒಂದು ಪ್ಯಾಕೆಟ್ನ ತೆಗೆದುಬಿಟ್ಟು ಕೊಟ್ಬಿಡಿ ಹೊರ್ತು ನೀವು ಯೂಸ್ ಮಾಡುವಂಥ ಉಪ್ಪನ್ನ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಕೊಡೋಕ್ಕಂತೂ ಹೋಗಬಾರ್ದು, ಓಕೆನಾ. ಅದಾದಮೇಲಿಂದ ಗೈಸ್ ಏನಂತ ಅಂದರೆ, ಹಾಗೆಯೇ ಗಾಯ್ಸ್ ಉಪ್ಪನ್ನ ಯಾವತ್ತೂ ಕೂಡ ಕೈಯಿಂದ ಕೈಗೆ ಉಪ್ಪನ್ನ ಕೊಡೋಕ್ಕಂತೂ ಹೋಗಬಾರ್ದು, ಆಯಿತಾ. ಶುಕ್ರವಾರ ಯಾರಿಗೂ ಉಪ್ಪು ಕೊಡಬೇಡಿ. ಶುಕ್ರವಾರ ಅಂತಲ್ಲ, ಯಾವ ದಿನವೂ ಕೂಡ ಉಪ್ಪನ್ನ ಕೊಡೋಕ್ಕಂತೂ ಹೋಗಬೇಡಿ. ಇದ್ರ ಜೊತೆಗೆ ಗಾಯ್ಸ್ ಹಾಲನ್ನು ನೀವು, ಹಾಲಾಗಿರ್ಬೋದು, ಮೊಸರಾಗಿರಬಹುದು, ಯಾವುದೇ ಕಾರಣಕ್ಕೂ ನೀವು ಮುಸ್ಸಂಜೆ ಹೊತ್ತಲ್ಲಿ ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬಾರ್ದು. ಅಕಸ್ಮಾತ್ ಮಕ್ಕಳುಗಳಿಗೆ ಬೇಕು ಅಂತಂದರೆ ಕೊಡಿ, ಏನೂ ತೊಂದರೆ ಇಲ್ಲ. ಮಕ್ಕಳುಗಳು ಕೂಡ ದೇವರ ಸಮಾನ ಅಲ್ವಾ. ಸೊ ದೇವರ ಸಮಾನ ಆಗಿರೋದ್ರಿಂದ ಮಕ್ಕಳುಗಳಿಗೆ ನೀವು ಕೊಡ್ಬೋದು. ಆದರೆ ಯಾರೋ ರಿಲೇಷನ್ ಬಂದಿದ್ದಾರೆ, ನಾನು ಕಾಫಿ ಮಾಡಿಕೊಡ್ಬೇಕು, ಟೀ ಮಾಡಿಕೊಡ್ಬೇಕು, ಕೊಡು ಅಂತ ಕೇಳ್ಕೊಂಡು ಬಂದರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಎಷ್ಟೇ ಕ್ಲೋಸ್ ಇರಲಿ, ಅವ್ರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ದಯವಿಟ್ಟು ಹಾಲಂತೂ ಯಾರಿಗೂ ಕೂಡ ಕೊಡೋಕ್ಕಂತೂ ಹೋಗಬೇಡಿ, ಸರಿನಾ. ಸೊ ಇಲ್ಲಿ ನಾನು ಒಂದು ಬಿಳಿ ಬಣ್ಣದ ಬಟ್ಟೆಗೆ ಈ ರೀತಿ ಒಂದು ಇಡಿಯಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಗೈಸ್ ಇದ್ರ ಜೊತೆಗೆ ಒಂದು ಬಟ್ಲಡಿಕೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬಟ್ಲಡಿಕೆ ಮತ್ತು ಮಹಾಲಕ್ಷ್ಮಿಯ ಸ್ವರೂಪ ಮತ್ತು ಮಹಾಲಕ್ಷ್ಮಿಗೂ ಕೂಡ ತುಂಬಾ ಪ್ರಿಯವಾದದ್ದು, ಆಯಿತಾ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಬಟ್ಲಡಿಕೆನ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿನಲ್ಲಿ ಇದೆ. ಅಂದರೆ ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಇದೆ. ಸೊ ಅದಕ್ಕೆ ಇಲ್ಲಿ ಎರಡು ಏಲಕ್ಕಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಗಾಯ್ಸ್ ನಿಮ್ಮ ಮನೆಯಲ್ಲಿ ಒಂದು ಧನಾಗಮನ ಆಗಬೇಕು, ಧನ ಪ್ರಾಪ್ತಿ ಆಗಬೇಕು, ಹಣ ನಿಮ್ಮ ಮನೆಯಲ್ಲಿ ಉಕ್ಕಿ ಬರಬೇಕು ಅಂತಂದರೆ ನೀವು ಈ ರೀತಿ ಲವಂಗನ 3 ಲವಂಗನ ಇದರೊಳಗಡೆ ಸೇರಿಸ್ಕೊಳ್ಬೇಕು. ಇಷ್ಟೇ ಗೈಸ್, ಆಯಿತಾ. ಇಷ್ಟು ಪದಾರ್ಥನ ಯೂಸ್ ಮಾಡಿಕೊಂಡು ಈಗ ಹೇಳ್ತೀನಿ ನಿಮಗೆ ಯಾವ ರೀತಿ ಈ ರೆಮಿಡಿನ ಮಾಡ್ಕೋಬೇಕು ಅಂತ. ಇಷ್ಟು ಪದಾರ್ಥನ ಯೂಸ್ ಮಾಡಿಕೊಂಡು ಇದನ್ನು ಗಂಟಾಗಿ ಕಟ್ಕೊಳ್ಳಿ, ಸರಿನಾ. ಒಂದು ಗಂಟನ್ನ ಮಾಡ್ಕೊಳ್ಳಿ ಗಾಯ್ಸ್. ಈ ಗಂಟನ್ನ ಮಾಡಿಕೊಂಡು ನೀವು ಇದೇ ರೀತಿ ಇನ್ನೂ 3 ಗಂಟನ್ನ ಮಾಡ್ಕೋಬೇಕು. ಅಂತಂದರೆ ಟೋಟಲಾಗಿ 4 ಗಂಟು ಆಗಬೇಕು. ಅಂದರೆ 4 ಈ ರೀತಿ ಮೂಟೆಗಳು ಆಗಬೇಕು. 4 ಮೂಟೆನ ಮಾಡ್ಕೊಳ್ಳಿ. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಅಂದರೆ ಒಂದೇ ಒಂದು ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಇದನ್ನು 4 ಮೂಟೆನ ಮಾಡ್ಕೋಬೇಕು, ಸರಿನಾ. ಈ ರೀತಿ ಗಾಯ್ಸ್ ನೀವು ಮೂಟೆನ ಮಾಡ್ಕೊಳ್ಬೇಕು. ಇದೇ ರೀತಿ ಇನ್ನೂ 3 ಮೂಟೆನ ಮಾಡ್ಕೊಳ್ಳಿ. ಅಂದರೆ ಟೋಟಲಾಗಿ 4 ಮೂಟೆ ಆಗುತ್ತೆ, ಸರಿನಾ. ಈ ಮೂಟೆನ ಅಂದರೆ 4 ಮೂಟೆನ ಮಾಡ್ಕೊಳ್ಳಿ. ನಾನು ಒಂದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ. 4 ಮೂಟೆನ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ, ಸರಿನಾ. ಇದನ್ನು ನೀವು ಯಾವ ವಾರನಾದರೂ ಬೇಕಾದರೂ ಮಾಡ್ಬೋದು. ಆದರೆ ಇದು ಬಂದು ಈ ಒಂದು ತಂತ್ರದಿಂದ ಗಾಯ್ಸ್ ನಿಮಗೆ 11 ದಿನದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. 11 ದಿನದಲ್ಲೇ ನಿಮಗೆ ಅಂದರೆ ಈ ಒಂದು ಪರಿಹಾರ ನೀವು 11 ದಿನದ ಒಳಗಡೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ.
11 ದಿನದಲ್ಲೇ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ, ಓಕೆನಾ. ಈ ರೀತಿ ಇನ್ನೂ 3 ಅಂದರೆ ಟೋಟಲಾಗಿ 4 ಮೂಟೆನ ನೀವು ಮಾಡಿಕೊಂಡು ದೇವ್ರ ಮುಂದೆ ಇಡಬೇಕು ಇದನ್ನು, ಪ್ಲೇಟ್ನ, ಆಯಿತಾ. ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ, 4 ಮೂಟೆನ ಇಟ್ಕೊಂಡು ದೇವ್ರ ಮುಂದೆ ಮತ್ತು ಮಹಾಲಕ್ಷ್ಮಿ ಮುಂದೆ ನೀವು ಇದನ್ನು ಇಟ್ಕೊಂಡು ಸಂಕಲ್ಪನ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಒಂದು ತಂತ್ರದಿಂದ, ನಾನು ಹೇಳ್ಕೊಟ್ಟಂಗೆ ಹೇಳಿ, ಈ ಒಂದು ತಂತ್ರದಿಂದ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಮನೆಯಿಂದ ಹೊರಗಡೆ ಹೋಗಬೇಕು ತಾಯಿ, ಆಯಿತಾ. ಈ ರೀತಿ ಹೇಳ್ಕೊಳ್ಳಿ. ಹಾಗೆಯೇ ಸಾಲದ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ, ನನಗೆ ಮನೆಯಲ್ಲಿ ₹1 ಕೂಡ ಉಳಿತಾ ಇಲ್ಲ, ಈ ರೀತಿ ನಿಮಗೆ ಸಮಸ್ಯೆ ಇದ್ದರೆ ಆ ರೀತಿ ಕೇಳ್ಕೊಳ್ಳಿ. ಹಾಗೆಯೇ ಆರೋಗ್ಯ ಅನ್ನೋದು ತುಂಬಾ ಹದಗೆಡ್ತಾ ಇದೆ, ಅಂದರೆ ಹಾಸ್ಪಿಟ್ಲಿಗೆಲ್ಲ ಸುಮ್ಮನೆ ದುಡ್ಡನ್ನ ಸುರಿತಾ ಇದ್ದೀವಿ ನಾವು, ಅಂದರೂ ಕೂಡ ನನಗೆ ಹುಷಾರಾಗ್ತಾ ಇಲ್ಲ, ಈ ರೀತಿ ನಿಮ್ಮ ಸಮಸ್ಯೆ ಏನಿದೆ ಗೈಸ್, ಆಯಿತಾ, ಅದನ್ನು ನೀವು ಕೇಳ್ಕೊಳ್ಬೇಕು, ಸರಿನಾ. ಕೇಳಿಕೊಂಡು 4 ಮೂಟೆನ ನೀವು ತೊಗೊಂಡೋಗ್ಬಿಟ್ಟು ನಿಮ್ಮ ಮನೆಯ 4 ದಿಕ್ಕಿನಲ್ಲಿ ಒಂದೊಂದು ಮೂಟೆನ ಇಟ್ಬಿಡಿ, ಸರಿನಾ. ಅಂದರೆ ಇರಪ್ಪ ಒಂದು ನಿಮಿಷ. 4 ಮೂಟೆನ ನೀವು ತೊಗೊಂಡೋಗ್ಬಿಟ್ಟು ನಿಮ್ಮ ಮನೆಯ 4 ದಿಕ್ಕುಗಳು ಅಂತಂದರೆ 4 ಮೂಲೆಗಳು, ಅರ್ಥ ಆಗುತ್ತೆ ಅನ್ಕೋತೀನಿ. ಇದು ಈಗ ನಿಮ್ಮ ಮನೆ ಇದು ಅಂದ್ಕೊಳ್ಳಿ, ಸರಿನಾ. ಎಷ್ಟಕ್ಕೆ ನಿಮ್ಮ ಮನೆ ಇರುತ್ತಲ್ವಾ, ಒಂದು ಮೂಲೆಯಲ್ಲಿ ಈ ಗಂಟಿಡಿ, ಇನ್ನೊಂದು ಮೂಲೆಯಲ್ಲಿ ಈ ಗಂಟಿಡಿ, ಇನ್ನೊಂದು ಮೂಲೆಯಲ್ಲಿ ಈ ಗಂಟು, ಇನ್ನೊಂದು ಮೂಲೆಯಲ್ಲಿ ಈ ಗಂಟು, ಆ ರೀತಿ ನೀವು ಗಂಟನ್ನು ಇಟ್ಟುಬಿಡಬೇಕು, ಸರಿನಾ. ಇದನ್ನು ನೀವು ಯಾವ ವಾರ ಬೇಕಾದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇಟ್ಟುಬಿಟ್ಟು ಗೈಸ್ ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಏನು ಮಾಡಬೇಕು ಅಂತಂದರೆ ಈ ಒಂದು ಗಂಟನ್ನು ನೀವು ಬಿಚ್ಚಿಬಿಟ್ಟು ಇದನ್ನು ತೊಗೊಂಡೋಗ್ಬಿಟ್ಟು, ಬಿಚ್ಚಿದ್ರೆ ಬಿಚ್ಚಿ, ಇಲ್ಲ ಅಂತಂದರೆ ಈ ಗಂಟು ಸಮೇತನೇ ನೀವು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ, ಸರಿನಾ. ಈ ಗಿಡದ ಹತ್ರನಾದರೂ ಹಾಕ್ಬೋದು, ಇಲ್ಲ ಅಂತಂದರೆ ಹೊಳೆಯಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು. ಈ ನದಿಗಳು ಹೊಳೆಗಳಿರುತ್ತಲ್ಲ, ಅಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು. ನಮ್ಮನೆ ಹತ್ರ ಎಲ್ಲೂ ಇಲ್ಲ ಮೇಡಮ್ ಹೊಳೆ ನದಿ ಅಂತ ಅನ್ನೋರು ನೀವು ಯಾವುದಾದ್ರೂ ಒಂದು ಯಾರಿಗೂ ಕಾಣದೇ ಇರೋ ಥರ ಯಾವುದಾದ್ರೂ ಒಂದು ಗಿಡದ ಹತ್ರ, ಹಾಗೆಯೇ ಯಾರು ಓಡಾಡದೇ ಇರೋ ಜಾಗದಲ್ಲಿ ನೀವು ಹಾಕ್ಬಿಡ್ಬೇಕು. 4 ಮೂಟೆನ ತೊಗೊಂಡೋಗಿ ಹಾಕ್ಬಿಡಿ, ಸರಿನಾ. ಈ ಒಂದು ಪರಿಹಾರನ ಗಾಯ್ಸ್ ನೀವು 11 ದಿನದಲ್ಲಿ 3 ಸಲ ಮಾಡ್ಕೋಬೇಕು. ಇವತ್ತು ನೋಡಪ್ಪ, ಇವತ್ತು ಸೋಮವಾರ ಅಂತ ಅಂದ್ಕೊಳ್ಳಿ, ಸರಿನಾ. ಸೋಮವಾರ ನಾನು ನೈಟು ಇದೊಂದು ಪರಿಹಾರನ ಮಾಡಿಕೊಂಡೆ, ಅಂದರೆ ಈ ಗಂಟಲು 4 ಮೂಟೆನ ತೊಗೊಂಡೋಗ್ಬಿಟ್ಟು ನಮ್ಮ ಮನೆ 4 ಮೂಲೆಯಲ್ಲಿ ಇಟ್ಟೆ ಇದನ್ನು, ಸರಿನಾ. ಇಟ್ಟಾದಮೇಲೆ ನಾಳೆ ಬೆಳಿಗ್ಗೆ ತೊಗೊಂಡೋಗ್ಬಿಟ್ಟು ಇದನ್ನು ಯಾವುದಾದ್ರೂ ಒಂದು ನದಿಗೆ ಹಾಕ್ಬಿಟ್ಟೆ. ಈಗ ನಾನು ಒಂದು ಸಲ ಮಾಡಿ ಆಯಿತು, ಆಯಿತಾ. ಇನ್ನೊಂದು ಸಲ ನಾನು ನಾಳೆನೇ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಪ್ಪ ನಾನು ಇನ್ನೂ 3 ದಿನ ಬಿಟ್ಟು ಮಾಡ್ತೀನಿ ಅಂತಂದರೂ ಕೂಡ ಮಾಡ್ಬೋದು. ಆದರೆ 11 ದಿನದೊಳಗಡೆ ನೀವು 3 ಸಲ ಈ ರೀತಿ 4 ಮೂಟೆನ ಮಾಡಿ ನೀವು ನೈಟ್ ಟೈಮ್ ಇಟ್ಟುಬಿಟ್ಟು ಅದ್ರ ಬೆಳಗ್ಗೆಗೆ ತೊಗೊಂಡೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ಅಂದರೆ ಹರಿಯುವ ನದಿಗೋ ಹೊಳೆಗೋ ಇಲ್ಲಾಂದರೆ ಗಿಡದ ಹತ್ರನ ನೀವು ಹಾಕ್ಬಿಡ್ಬೇಕು. 3 ಸಲ ಮಾಡ್ಕೊಳ್ಳಿ 11 ದಿನದಲ್ಲಿ. ಅದಾದಮೇಲಿಂದ ನೋಡಿ ಗಾಯ್ಸ್, ನೀವು 11 ದಿನ ಆದಮೇಲೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗಲಿಲ್ಲ ಅಂದರೆ ಬೇಕಾದರೆ ಕೇಳ್ಕೊಳ್ಳಿ, ಸರಿನಾ. ಅಂದರೆ ನಿಜವಾಗ್ಲೂ ಗಾಯ್ಸ್ ಈ ಒಂದು ತಂತ್ರ ಅನ್ನೋದು ನಿಜವಾಗ್ಲೂ ವರ್ಕೌಟ್ ಆಗೇ ಆಗುತ್ತೆ. ಆದರೆ ಒಂದು ನಂಬಿಕೆನ ಇಟ್ಟು ನೀವು ಮಾಡ್ಕೊಳ್ಬೇಕು. ಬೇಕಾಬಿಟ್ಟು ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ ನಿಮಗೆ, ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ, ಸರಿನಾ. 11 ದಿನ ಆದಮೇಲೆ ಗಾಯ್ಸ್ ನಿಮಗೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಸ್ವಲ್ಪ ನಿವಾರಣೆ ಆಗ್ತಾ ಹೋಗುತ್ತೆ. ಸಾಲದ ಸಮಸ್ಯೆ ಏನಾದರೂ ಇದ್ದರೂ ಕೂಡ ಗಾಯ್ಸ್ ನಿಮಗೆ, ಅಂದರೆ ಈಗ ನೋಡಿ 11 ದಿನ ಆದ ತಕ್ಷಣ ನನಗೆ ಫುಲ್ಲು 12ನೇ ದಿನಕ್ಕೆ ನನ್ನ ಸಾಲ ಎಲ್ಲ ತೀರೋಯ್ತು ಮೇಡಮ್, ತಿರೋಗ್ಬಿಡುತ್ತಾ ಮೇಡಮ್, ಈ ರೀತಿ ಕ್ವಶನ್ ಮಾಡೋರು ಇರ್ತಾರೆ ಕೆಲವೊಬ್ಬರು, ಆಯಿತಾ. ಹೇಳೋಕ್ಕಾಗಲ್ಲ ಗಾಯ್ಸ್, ಆಯಿತಾ. ನೀವು ಈ ಒಂದು ಪರಿಹಾರ ಮಾಡಿ 11 ದಿನ ಆದಮೇಲೆ ಒಬ್ಬೊಬ್ರಿಗೂ ಕೂಡ ಆ ಥರ ಆಗ್ಬೋದು, ಇಲ್ಲ ಒಬ್ಬೊಬ್ರಿಗೆ ಸ್ವಲ್ಪ ಟೈಮ್ ತೊಗೋಬೋದು. ಅಂದರೆ ತುಂಬಾ ಏನು ಟೈಮ್ ತೊಗೊಳ್ಳೋದಿಲ್ಲ, ಸ್ವಲ್ಪ ಸುಧಾರಣೆ ಆಗ್ತಾ ಹೋಗುತ್ತೆ. ಒಬ್ಬೊಬ್ಬರಿಗೆ ಒಂದೇ ಸಲ ಸಾಲನೂ ತಿರೋಗ್ಬಿಡುತ್ತೆ, ಹಾಗೆಯೇ ಹುಷಾರು ಕೂಡ ಆಗ್ಬಿಡ್ತೀರಾ, ಆಯಿತಾ. ಆ ರೀತಿ ಆಗುತ್ತೆ. ಒಟ್ಟಲ್ಲಿ ನಿಮಗೆ ಈ ಪರಿಹಾರ ತಂತ್ರ ಮಾಡ್ಕೊಳ್ಳೋದ್ರಿಂದ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾನು ಈ ಪರಿಹಾರ ಮಾಡಿ ಗಾಯ್ಸ್ 11 ದಿನ ಆದಮೇಲೆ ನನಗೆ ಒಂದು 11 ದಿನ ಮುಗಿಸ್ದೆ ಇದೊಂದು ತಂತ್ರನ, ಸರಿನಾ. ಅದಾದಮೇಲೆ ಒಂದು 2 ಡೇಸ್ ಟೈಮ್ ತೊಗೋತು. 2 ಡೇಸ್ ಟೈಮ್ ತೊಗೊಂಡು ನನಗೆ ನಿಜವಾಗ್ಲೂ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಒಂದು ಹಣ ನನ್ನ ತುಂಬಾ ಸಿಗಾಕೊಂಡ್ಬಿಟ್ಟಿದೆ ಒಂದು ದುಡ್ಡಲ್ಲಿ, ಆಯಿತಾ. ಈ ಒಂದು ತಂತ್ರನ ಮಾಡ್ಕೊಂಡ್ಮೇಲೆ ಅಂದರೆ ಈ ಒಂದು ತಂತ್ರ ಎಲ್ಲ ಮಾಡಾದ್ಮೇಲೆ ಗಾಯ್ಸ್ ನನಗೆ ಆ ದುಡ್ಡು ಅಂತಂದರೆ, ನೀವು ಈ ಸಾಲದ ಸಮಸ್ಯೆಗೆ ಮಾತ್ರ ಅಂತಲ್ಲ, ನೀವು ಸಾಲನ ಯಾರೋ ಒಬ್ಬರು ಕೊಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ, ಸರಿನಾ. ಅವರಿಂದ ನಿಮಗೆ ದುಡ್ಡು ಬರ್ತಾ ಇರೋದಿಲ್ಲ, ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ, ಸರಿನಾ. ನನಗೂ ಕೂಡ ಯಾರೋ ಒಬ್ಬರು ಹಣ ಕೊಡಬೇಕಿತ್ತು, ಸಿಗಾಕೊಂಡಿದ್ದೆ, ಬಟ್ ಅವರಾಗವರೇ ಬಂದು ನನಗೆ ದುಡ್ಡನ್ನ ಕೊಟ್ಟರು. ತುಂಬಾ ಖುಷಿ ಆಯಿತು ಗಾಯ್ಸ್, ಓಕೆನಾ. ಹಾಗೆಯೇ ಇದೇ ರೀತಿ ಒಂದು ದೈವಿಕ ಶಕ್ತಿ ನಂಬರ್ 456 ಅಂತ ನಾನು ಮ್ಯಾನಿಫೆಸ್ಟೇಷನ್ ಮಾಡಿ ತೋರಿಸಿದ್ದೀನಿ. ಅದನ್ನು ಕೂಡ ನನಗೆ ಗುಡ್ ರಿಸಲ್ಟ್ ಸಿಕ್ಕಿದ್ನ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ಇನ್ನೂ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ತಿದ್ದೀನಿ, ಅದಕ್ಕೆ ರಿಸಲ್ಟ್ ಸಿಕ್ಕಿದ ತಕ್ಷಣ ನಾನು ನಿಮಗೆ ಅದು ಏನು ಯಾವ ರೀತಿ ಅಂತ ಶೇರ್ ಮಾಡ್ತೀನಿ. ಆದರೆ
ಈ ಒಂದು ತಂತ್ರನ ನೀವು ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬಾ ಒಳ್ಳೆಯದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ, ಸರಿನಾ? ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಹಾಗೇನೆ ಗೈಸ್, ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಅಂದರೆ ಡೇ ಬೈ ಡೇ ವಿಡಿಯೋ ಹಾಕ್ತಿದ್ದೀನಿ. ಡೈಲಿ ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಡೈಲಿ ನನ್ನ ವ್ಯೂವರ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಅಂತಲೇ ಒಂದಿನ ಬಿಟ್ಟು ಒಂದಿನ ನನಗೇನು ಗೊತ್ತು ಪರಿಹಾರಗಳನ್ನ, ತಂತ್ರಗಳನ್ನ ನನಗೇನು ಗೊತ್ತು ಅದನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ? ಅಂದರೆ ನನಗೆ ಗೊತ್ತಿರುವಂಥ ತಂತ್ರಗಳ ಪರಿಹಾರಗಳನ್ನ ನಾನು ಮಾತ್ರ ಮಾಡಿಕೊಂಡು ನಾನು ಮಾತ್ರ ಚೆನ್ನಾಗಿರಬೇಕು ಅಂತ ಏನಿಲ್ಲ ಗೈಸ್, ಆಯಿತಾ? ನನ್ನ ಥರನೇ ತುಂಬ ಜನ ಕಷ್ಟದಲ್ಲಿ ನೀವು ಇರ್ತೀರ ಅಲ್ವಾ? ಈಗ ನಾನು ಮಾತ್ರ ಮಾಡ್ಕೊಂಡು ನಾನು ಮಾತ್ರ ಚೆನ್ನಾಗಿದ್ರೆ ದೇವ್ರು ನಂಗೆ ಒಳ್ಳೇದು ಮಾಡ್ತಾನ? ಇಲ್ಲ ಅಲ್ವಾ? ಸೊ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಇನ್ನೊಬ್ರಿಗೆ ಈ ವಿಡಿಯೋನ ಶೇರ್ ಮಾಡೋದಾಗಲಿ ಇಲ್ಲ ಲೈಕ್ ಕೊಡೋದಾಗಲಿ ಮಾಡಿದ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ನಿಮಗೆ ಕಷ್ಟ ಅಂತ ಬಂದಾಗ ದೇವರು ನಿಮಗೂ ಯಾವುದೋ ಒಂದು ರೂಪದಲ್ಲಿ ನಿಮಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಎಲ್ಲದೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಓಕೆ ಗೈಸ್, ಇವತ್ತಿನ ವೀಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಉಪಯುಕ್ತ ಆಯಿತು ನಿಮಗೆ ಈ ವಿಡಿಯೋ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇಲ್ಲ ಮೇಡಮ್ ನನಗೆ ಕಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ, ನಾನು ನಿಮಗೆ ಪರ್ಸ್ನಲಾಗಿ ಕಮೆಂಟ್ ಮಾಡಬೇಕು ಅಂತ ಅನ್ನೋರು ಬೇಕಾದರೆ ಇನ್ಸ್ಟಾಗ್ರಾಮ್ ID ಕೊಟ್ಟಿದ್ದೀನಿ, ಅದರಲ್ಲಿ ಬೇಕಾದರೆ ನೀವು ನಿಮ್ಗೇನು ಡೌಟ್ಸ್ ಇದೆ ಅದನ್ನು ಕೇಳಿ, ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ, ಓಕೆನಾ? ಓಕೆ ಗೈಸ್, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.